ನಮಸ್ಕಾರ, ಮಧ್ಯಾಹ್ನ ಅಗ್ರ ವಾರ್ತೆಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಸಿಎಂ ಬೊಮ್ಮಾಯಿಗೆ ಕೊರೋನಾ, ನೂರಾರು ಜನರಿಗೆ ಟೆನ್ಷನ್. 11 ಜಿಲ್ಲೆಗಳಲ್ಲಿ ಕೊರೋನಾ ಅಬ್ಬರ. ಮತ್ತೆರಡು ವಾರ ಬೆಂಗಳೂರು ಶಾಲೆ ಬಂದಾಗತ್ತಾ? ಕೊರೋನಾ ಆರ್ಭಟ ಮೂರನೇ ಅಲೆ. ರಾಜ್ಯದಲ್ಲಿ ದಿನೇ ದಿನೇ ಕೊರೋನಾ ಪ್ರಕರಣಗಳು ಹತ್ತತ್ರ 12,000 ಗಡಿವರೆಗೂ ಬಂದು ತಲುಪ್ತಾ ಇರುವಂತದ್ದು. ಮತ್ತಷ್ಟು ಕಠಿಣ ನಿಯಮಗಳನ್ನ ಜಾರಿ ಮಾಡ್ತಾರ ಸರ್ಕಾರದವರು ಅನ್ನುವಂತ ಪ್ರಶ್ನೆ ಎದ್ದಿದೆ. ವರ್ಚುವಲ್ ಸಭೆಯನ್ನ ಕರೆದಿದ್ದಾರೆ ಮುಖ್ಯಮಂತ್ರಿಗಳಾಗಿರುವಂತ ಬಸವರಾಜ ಬೊಮ್ಮಾಯಿ ಅವರು. ಬಿಕಾಸ್ ಅವರು ಆಸ್ಪತ್ರೆಗೆ ಸೇರ್ಕೊಂಡಿರುವಂತ ಹಿನ್ನೆಲೆಯಲ್ಲಿ ಅಲ್ಲಿಂದಲೇ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಸಭೆಯನ್ನ ನಡೆಸಲಿದ್ದಾರೆ ಬಸವರಾಜ ಬೊಮ್ಮಾಯಿ. ಮಧ್ಯಾಹ್ನ 3 ಗಂಟೆಗೆ ಸಿಎಂ ವಿಡಿಯೋ ಕಾನ್ಫರೆನ್ಸ್ ಸಭೆ ನಡೀತಾ ಇದೆ. ತಾಂತ್ರಿಕ ಸಲಹಾ ಸಮಿತಿ ಜೊತೆ ಸಮಾಲೋಚನೆಯನ್ನ ಮಾಡಲಿದ್ದಾರೆ. ಮಣಿಪಾಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ ಮುಖ್ಯಮಂತ್ರಿಗಳು. ಕೊರೋನಾ ಬಂದಿರುವಂತಹ ಹಿನ್ನೆಲೆಯಲ್ಲಿ, ಕೊರೋನಾ ಉಲ್ಬಣದ ಹಿನ್ನೆಲೆಯಲ್ಲಿ ತುರ್ತು ಸಭೆಯನ್ನ ಕರೆದಿದ್ದಾರೆ. ಚರ್ಚೆಯನ್ನ ಮಾಡಿ ಮತ್ತಷ್ಟು ಕಠಿಣ ನಿಯಮವನ್ನ ಜಾರಿ ಮಾಡುವಂತ ಸಾಧ್ಯತೆ ಇದೆ. ಯಾಕೆಂದ್ರೆ ನೆಕ್ಸ್ಟ್ ಹಬ್ಬ ಎಲ್ಲ ಇರುವಂತ ಹಿನ್ನೆಲೆಯಲ್ಲಿ ಇದಕ್ಕೂ ಕೂಡ ಬ್ರೇಕ್ ಬೀಳುವಂತ ಸಾಧ್ಯತೆ ಇದೆ. ಶಾಲಾ ಕಾಲೇಜುಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾದಂತ ನಡೆಯನ್ನ ಅನುಸರಿಸಬೇಕಾಗಿದೆ ಸರ್ಕಾರ ಅನ್ನೋದ್ರ ಬಗ್ಗೆನೂ ಕೂಡ ಚರ್ಚೆಯನ್ನ ಮಾಡಲಿದ್ದಾರೆ. ಚರ್ಚೆಯ ಬಳಿಕ ಇದ್ರ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿ ಸಿಗಲಿದೆ. ಏನೇನೆಲ್ಲ ನಿರ್ಧಾರಗಳನ್ನ, ಮತ್ತಷ್ಟು ಟಫ್ ರೂಲ್ಸ್ ಗಳನ್ನ ಸರ್ಕಾರ ಕೈಗೊಳ್ಳಬಹುದು ಅನ್ನೋದ್ರ ಬಗ್ಗೆ, ಇದೆಲ್ಲದ್ರ ಬಗ್ಗೆನೂ ಕೂಡ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತಹ ಚಿದಾನಂದ್ ಪಟೇಲ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಚಿದಾನಂದ್ ಪಟೇಲ್, ವರ್ಚುವಲ್ ಸಭೆ ನಡೀತಾ ಇದೆ, ಅದು ತುರ್ತಾಗಿ ಕರೆದಿದ್ದಾರೆ ಮುಖ್ಯಮಂತ್ರಿಗಳು ತಾಂತ್ರಿಕ ಸಲಹಾ ಸಮಿತಿ ಅವರ ಜೊತೆ. ಇಲ್ಲಿ ಪ್ರಮುಖವಾಗಿ ಇನ್ನು 19ನೇ ತಾರೀಕುವರೆಗೂ ಆಕ್ಚುಲಿ ಸರ್ಕಾರ ಹಾಕಿರುವಂತಹ ಗೈಡ್ ಲೈನ್ಸ್, ಮಾರ್ಗಸೂಚಿಗಳೆಲ್ಲವೂ ಕೂಡ ಪಾಲನೆ ಆಗಲಿರುವಂತದ್ದು. ಆದ್ರೆ ಅದಕ್ಕೂ ಮುಂಚೆನೆ ಕರೆದಿರೋದನ್ನ ನೋಡ್ತಾ ಇದ್ರೆ ಸಾಕಷ್ಟು ಟಫ್ ರೂಲ್ಸ್ ಗಳನ್ನ ಮತ್ತಷ್ಟು ಆಡ್ ಆನ್ ಮಾಡುವಂತ ಸಾಧ್ಯತೆ ದಟ್ಟವಾಗಿದೆ ಅಂತ ಕಾಣಿಸುತ್ತೆ. ಪೃಥ್ವಿರಾಜ್ ಹಾರನಹಳ್ಳಿ, ನಾಳೆ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು 4 ಗಂಟೆಗೆ ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳ ಸಭೆಯನ್ನು ಕರೆದಿರುವಂಥದ್ದು. ಈ ಸಭೆ ಮಹತ್ವದ ಸಭೆ ಅಂತ ಹೇಳಲಾಗ್ತದೆ. ಯಾಕಂತ ಹೇಳಿದ್ರೆ ದೇಶಾದ್ಯಂತ ಇದೀಗ ಕೋವಿಡ್-19 ರೂಪಾಂತರ ವೈರಸ್ ಎಲ್ಲೊಂದು ಕಡೆ ಹರಡ್ತಿರುವಂಥದ್ದು. ಇದು ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಕೂಡ ಎಲ್ಲೊಂದು ಕಡೆ ಚಿಂತೆಗೀಡು ಮಾಡಿರುವಂಥದ್ದು. ಹಾಗಾಗಿ ಎಲ್ಲ ರಾಜ್ಯಗಳಲ್ಲೂ ಕೂಡ ತಕ್ಷಣದ ಪರಿಸ್ಥಿತಿ ಯಾವ ರೀತಿ ಇದೆ, ಆ ಪರಿಸ್ಥಿತಿ ನಿಭಾಯಿಸುವುದು ಹೇಗೆ ಮತ್ತು ರಾಜ್ಯಗಳ ಪರಿಸ್ಥಿತಿ ಸಂಬಂಧಪಟ್ಟ ಆಯಾ ಮುಖ್ಯಮಂತ್ರಿಗಳು ತೆಗೆದುಕೊಂಡಿರುವಂತಹ ಕ್ರಮಗಳಿರ್ಬೋದು, ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ. ನಂತರ ಪ್ರಧಾನಿ ನರೇಂದ್ರ ಮೋದಿ ಅವರು ಯಾವ ರಾಜ್ಯಗಳಲ್ಲಿ ಹೆಚ್ಚಿನ ಸೋಂಕಿದೆ, ಈಗ ಉದಾಹರಣೆ ಮಹಾರಾಷ್ಟ್ರದಲ್ಲಿ ಹೆಚ್ಚಿರುವಂಥದ್ದು, ದೆಹಲಿಯಲ್ಲಿ ಹೆಚ್ಚಿರುವಂಥದ್ದು, ಕರ್ನಾಟಕದಲ್ಲಿ ಕೂಡ ಹೆಚ್ಚಿರುವಂಥದ್ದು. ಕರ್ನಾಟಕ ಇದ ಸೋಂಕಿನ ಪ್ರಮಾಣ ವಿವಿಧ ದೇಶದಲ್ಲಿ ಲೆಕ್ಕಾಚಾರ ಮಾಡಿದ್ರೆ 3ನೇ ರಾಜ್ಯ ಆಗಿರುವಂಥದ್ದು. ಹಾಗಾಗಿ ಕರ್ನಾಟಕಕ್ಕೆ ಒಂದಷ್ಟು ಬಿಗಿ ರೂಲ್ಸ್ಗಳನ್ನು ತರುವಂಥದ್ದು ಮತ್ತು ಬೂಸ್ಟರ್ ಡೋಸ್ ಅನ್ನು ಹೆಚ್ಚಿಸುವಂಥದ್ದು, ಆರ್ಟಿಪಿಸಿಆರ್ ಟೆಸ್ಟ್ ಅನ್ನು ಹೆಚ್ಚಿಸುವಂಥದ್ದು, ಹೋಮ್ ಐಸೋಲೇಷನ್ ಹೆಚ್ಚಿಸುವಂಥದ್ದು, ಸಾಮಾಜಿಕ ಅಂತರ ಇರಬಹುದು, ಸಾಮಾಜಿಕ ಅಂತರ ಜೊತೆಗೆ ಸ್ಯಾನಿಟೈಸ್ ಇರಬಹುದು, ಕೋವಿಡ್ ನಿಯಮಗಳನ್ನ ಪಾಲನೆ ವಿಚಾರವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ವಿಡಿಯೋ ಸಂವಾದದಲ್ಲಿ ಮುಖ್ಯಮಂತ್ರಿಗಳಿಗೆ ಹಲವಾರು ಸಲಹೆಗಳನ್ನು ಕೊಡಲಿದ್ದಾರೆ. ಹಾಗಾಗಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ನಾಳೆ ಪ್ರಧಾನಿ ಜೊತೆ ಸಂವಾದ ಸಂದರ್ಭದಲ್ಲಿ ರಾಜ್ಯದ ಸ್ಥಿತಿಗತಿ ಸಂಬಂಧಪಟ್ಟಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಡಬೇಕಾಗಿದೆ ಮತ್ತು ವಿವರಣೆಯನ್ನು ಕೂಡ ಕೊಡಬೇಕಾಗಿದೆ. ಇದೇ ಕಾರಣಕ್ಕಾಗಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಇವತ್ತು ಸಂಜೆ ವಿಡಿಯೋ ಸಂವಾದವನ್ನು ಹಮ್ಮಿಕೊಂಡಿರುವಂಥದ್ದು. ಈ ವಿಡಿಯೋ ಸಂವಾದ ಪ್ರಮುಖ ವಿಡಿಯೋ ಸಂವಾದ ಅಂತ ಹೇಳಲಾಗ್ತಿದೆ. ಯಾಕಂತ ಹೇಳಿದ್ರೆ ಕೇವಲ ಬೆಂಗಳೂರು ಒಂದರಲ್ಲೇ ಈಗಾಗಲೇ 9,000 ಗಡಿ ದಾಟಿರುವಂಥದ್ದು. ಇವತ್ತು 10,000 ಗಡಿ ದಾಟುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಮತ್ತೊಂದು ಕಡೆ ಬೆಂಗಳೂರಿನ 421 ಸ್ಥಳಗಳು ಕಂಟೈನ್ಮೆಂಟ್ ಝೋನ್ಗಳಾಗಿರುವಂಥದ್ದು. ಅದರಲ್ಲಿ 2 ವಲಯಗಳಲ್ಲಿ 214ಕ್ಕೂ ಹೆಚ್ಚು ಕಂಟೈನ್ಮೆಂಟ್ ಝೋನ್ಗಳಿರುವಂಥದ್ದು. 8 ವಲಯಗಳು ಡೇಂಜರ್ ಝೋನ್ ಅಂತ ಹೇಳಲಾಗ್ತಿರುವಂಥದ್ದು. ಒಟ್ಟಾರೆ ರಾಜ್ಯದ ಸರಾಸರಿ ಪ್ರಮಾಣ 7.77% ಇರುವಂಥದ್ದು. ಇದು ಆತಂಕಕ್ಕೆ ಎಡೆ ಮಾಡಿಕೊಟ್ಟಿರುವಂಥದ್ದು. ಅದರಲ್ಲೂ ಕೂಡ ಬೆಂಗಳೂರಿನಲ್ಲಿ 75% ಕೋವಿಡ್ ಸೋಂಕು ಹೆಚ್ಚಳ ಆಗ್ತಿರುವಂಥದ್ದು. ಸರ್ಕಾರ ಕೂಡ ಇನ್ನಿಲ್ಲದ ಚಿಂತೆ ಕಾಡ್ತಿರುವಂಥದ್ದು. ಹಾಗಾಗಿ ಸರ್ಕಾರ ಇನ್ನಷ್ಟು ಬಿಗಿ ಕ್ರಮಗಳನ್ನು ಕೈಗೊಳ್ಳುವ ಸಂಬಂಧಪಟ್ಟಾಗೆ ಸಂಪೂರ್ಣ ಮಾಹಿತಿಯನ್ನು ಇವತ್ತು ಇಲಾಖಾ ಅಧಿಕಾರಿಗಳ ಜೊತೆ ಚರ್ಚೆಯನ್ನ ಮುಖ್ಯಮಂತ್ರಿಗಳು ಮಾಡ್ತಿದ್ದಾರೆ. ಪ್ರಮುಖವಾಗಿ ಆರೋಗ್ಯ ಇಲಾಖೆ ಮತ್ತು ತಾಂತ್ರಿಕ ಸಲಹಾ ಸಮಿತಿ, ವೈದ್ಯಕೀಯ ಶಿಕ್ಷಣ ಇಲಾಖೆ, ಸಾರಿಗೆ ಇಲಾಖೆ, ಪ್ರೌಢ ಮತ್ತು ಪ್ರಾಥಮಿಕ ಶಿಕ್ಷಣ ಇಲಾಖೆ, ಕಂದಾಯ ಇಲಾಖೆಗಳ ಜೊತೆಗೆ ಇವತ್ತು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಆ ಇಲಾಖೆಗಳ ಪ್ರಧಾನ ಕಾರ್ಯದರ್ಶಿಗಳ ಜೊತೆ ಮತ್ತು ಕಾರ್ಯದರ್ಶಿಗಳ ಜೊತೆ ವಿಡಿಯೋ ಸಂವಾದವನ್ನು ಮಾಡುವ ಮುಖಾಂತರ ಪ್ರಮುಖವಾಗಿ ಎಲ್ಲವೂ ಮಾಹಿತಿಯನ್ನು ಪಡೆದುಕೊಳ್ಳಿದ್ದಾರೆ. ಇನ್ನು ಬಿಬಿಎಂಪಿ ಮುಖ್ಯ ಆಯುಕ್ತರು ಸೇರಿದಂತೆ ಬಿಬಿಎಂಪಿಯ ಹಿರಿಯ ಅಧಿಕಾರಿಗಳದ್ದು ಕೂಡ ಇವತ್ತು ವಿಡಿಯೋ ಸಂವಾದದಲ್ಲಿ ಮುಖ್ಯಮಂತ್ರಿಗಳು ಮಾಹಿತಿಯನ್ನು ಕೂಡ ಪಡೆಯಲಿದ್ದಾರೆ. ಹಾಗಾಗಿ ಬೆಂಗಳೂರಿನಲ್ಲಿ ಏನು ಕ್ರಮ ಕೈಗೊಂಡಿದ್ದಾರೆ, ರಾಜ್ಯದಲ್ಲಿ ಏನು ಕ್ರಮ ಕೈಗೊಂಡಿದ್ದಾರೆ, ಅಷ್ಟು ಮಾಹಿತಿಯನ್ನು ಮುಖ್ಯಮಂತ್ರಿಗಳು ಪಡೆದುಕೊಳ್ಳಿದ್ದಾರೆ. ನಂತರ ನಾಳಿನ ಪ್ರಧಾನಿ ನರೇಂದ್ರ ಮೋದಿಯವರ ವಿಡಿಯೋ ಸಂವಾದದಲ್ಲಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಎಲ್ಲವನ್ನೂ ಕೂಡ ವಿವರಣೆಯಾಗಿ ನೀಡಲಿದ್ದಾರೆ. ಪೃಥ್ವಿರಾಜ್. ಓಕೆ, ಥ್ಯಾಂಕ್ ಯು ಚಿದಾನಂದ್ ಪಟೇಲ್, ನಿಮ್ಮೆಲ್ಲ ಡೀಟೇಲ್ಸ್ ಗಾಗಿ.